ಇರೋ ಮಚ್ಚ ಮಾಡ್ತೀನಿ. ಏಯ್ ಏನೋ 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 ಏಯ್ ನಿಂದನಾ? ಏನ್ ಗ್ರೂಪ್ ಕಟ್ಕೊಂಡು ಬಂದಿದ್ದೀರಾ? ಆ ಹುಡುಗಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗ ಪೋಸ್ಟ್ ಮಾಡಿದ್ ನೀನೇನಾ? ಹೌದು. ಏನಿವಾಗ? ಸಾರಿ ಕೇಳೋ. ಕೇಳಲ್ಲ. ಏನು ಏನು? ಏಯ್ ಅವಳ ಹತ್ರ ಸಾರಿ ಕೇಳ. ಇಲ್ಲ ಕೇಳಲ್ಲ. ನಾನು ಯಾಕೆ ಕೇಳಬೇಕು? ಯಾಕೆ ಕೇಳ್ಬೇಕಾ? ಒಂದು ಹೆಣ್ಣನ್ನ ಒಳ್ಳೆ ದೃಷ್ಟಿಯಲ್ಲಿ ನೋಡಿದ್ರೆ ಅವಳು ತಾಯಿ ಆಗಿರ್ತಾಳೆ, ಅದೇ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ಕಾಳಿ ಆಗ್ತಾಳೆ. ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು ಮಜಾ ನೋಡೋದಲ್ಲ. ಒಂದು ಸಲ ಅವಳ ಜಾಗದಲ್ಲಿ ನಿಮ್ಮನೆ ಹೆಣ್ಮಕ್ಳಿದ್ರೆ ಹೇಗನ್ಸುತ್ತೆ ಹೇಳೋ? ಎಲ್ಲಿವರೆಗೂ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ಕಲಿಯಲ್ವೋ ಅಲ್ಲಿವರೆಗೂ ಹುಟ್ಟಿಸ್ದವಳು ಅಮ್ಮ ಅಂತ ಕರೆಯೋ ಅರ್ಹತೆನೂ ನಿನ್ಗೆ. ಅವನಿಗೆ ಒಳ್ಳೆ ಮೊತ್ತ ಹೇಳಿದ್ರೆ ಅರ್ಥ ಆಗಲ್ಲ ಕಣೋ. ಅವ್ನ ಫಾರ್ಮುಲಾ ಅವನಿಗೆ ಅಪ್ಲೈ ಮಾಡಬೇಕು. ಫೋನ್ ಕೊಡು. ನೀನು ಇವಾಗ ಒದೆ ತಿಂದಿರೋ ವಿಡಿಯೋ ಇದರಲ್ಲಿದೆ. ಅವಳಿಗೆ ಸಾರಿ ಕೇಳಿಲ್ಲ ಅಂದರೆ ಆ ವಿಡಿಯೋನ ನಾನು ವೈರಲ್ ಮಾಡ್ತೀನಿ. ಸಾರಿ ಕೇಳೋ. ಇರ್ಲಿ ಮಗ, ನಾ ಇದನ್ನೆಲ್ಲ ಕಡೆ ವೈರಲ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಅಲ್ಲಿ ಕೇಳ. ಸಾರಿ. ಬರೀ ಸಾರಿ ಕೇಳೋದ್ರಾಗಲ್ಲ, ಫೋನಲ್ಲಿ ಇರೋದೆಲ್ಲ ಡಿಲೀಟ್ ಮಾಡು. ತೆಗಿಯೋ ಫೋನು. ತಾಕಿಯಲ್ಲೇ ಲಾಕ್ ಓಪನ್ ಮಾಡ್ಬಿಡು, ಕೊಡು. ಡಿಲೀಟ್ ಮಾಡೋದೆಲ್ಲನ. ಹಲೋ ಕೊಡು. ಹೋಗೋ. ಏಯ್ ಇವತ್ತು ಬಿಡ್ತಿದ್ದೀನಿ, ನೋಡ್ಕೊಂತೀನ್ರೋ. ನೋಡ್ಕೊಂತೀನಿ. ಫ್ರೆಂಡ್ಸ್,
ಬರ್ಡೇ ಗರ್ಲ್ ಇದು ನೋಡು ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಅಪ್ಪನ ಕೈಯಲ್ಲಿ ಬಯಸ್ಕೋತೀಯ ಇವಾಗ ಯಶ. ಹೇ ಕಮಾನ್ ಯಾರ್, ಬರ್ಡೇ ಹೊತ್ತಾದ್ರೂ ಇಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕೋ. ಎಷ್ಟು ಸಕ್ಕದಾಗಿದೆ, ಟೇಸ್ಟೇ ಇಲ್ಲ. ಹೇ ಅಂಜು, ಇದು ನೋಡು ಹೇಗಿದೆ. ವಾವಕ್ಕ ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಏನ್ ಬೇಬ್ ಇಷ್ಟು ಸಕ್ಕದಾಗಿರೋದು ಸೆಲೆಕ್ಟ್ ಮಾಡ್ಬಿಟ್ಟಿದ್ಯಾ? ಚೆನ್ನಾಗಿದೆ. ಯಶ ನೋಡು, ಜನನಿ ಎಷ್ಟು ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡಿದಾಳೆ ಅಂತ. ನೀನು ಯಾವತ್ತಾದ್ರೂ ಇಂಥದ್ದು ಮಾಡಿದ್ಯಾ? ಯಾವಾಗ ನೋಡಿದ್ರು ಪ್ಯಾಂಟು ಟೀ ಶರ್ಟು. ಇಲ್ಲ ಮಾವ, ಸೆಲೆಕ್ಟ್ ಮಾಡಿದಾಳೆ ಅಲ್ಲಿ ನೋಡಿ. ಯಾವ್ದಮ್ಮ? ಆ ಬ್ಲೂ ಇದೆಯಲ್ಲ ಅದ? ಯಶ ಅಪ್ಪ, ಅಕ್ಕ ಸಕ್ಕದಾಗಿರೋ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ನೋಡು. ಅಮ್ಮ ಸ್ವಲ್ಪ ಜಾಸ್ತಿ ತೆರ್ಕೊಂಡಂಗಿಲ್ವೇನಮ್ಮ? ಕುತ್ಕಿ ನೋಡು ಯಾವ ಮಟ್ಟಕ್ಕಿದೆ. ಅಮ್ಮ ಇದು ಬೇಡಮ್ಮ. ಅಲ್ಲ ಭಾವ, ಪಾಪ ಮಗು ಆಸೆ ಪಟ್ಟು ತಗೊಂಡಿದೆ, ಇದೇ ಇರ್ಲಿ ಬಿಡಿ. ಅಲ್ಲ ಬಾಬಾ, ಹುಡ್ದ ಬದಿಸ ಇಂಥ ಬಟ್ಟೆಗಳು ತಗೊಂಡು ಗಮನ ಸೆಳೆಯೋದ? ಇದು ಬೇಡಮ್ಮ. ಅಲ್ಲ ಅಪ್ಪ, ಕಲರ್ ಚೆನ್ನಾಗಿದೆ ಅನಿಸ್ತು ಅದಕ್ಕೆ. ಇಲ್ಲಮ್ಮ, ಇದು ಬೇಡ. ಇದಕ್ಕಿಂತ ಒಳ್ಳೆ ಕೊಡ್ತೀನಮ್ಮ. ಒಂದು ನಿಮಿಷ. ಇದು ನೋಡಮ್ಮ ಹೇಗಿದೆ ಇದಮ್ಮ. ಮಾವ ಚೆನ್ನಾಗೇನೋ ಇದೆ, ಆದ್ರೆ ತುಂಬಾ ಸಿಂಪಲ್ ಆಗ್ಲಿಲ್ವಾ? ಅಮ್ಮ ಸರಳನೇ ಸುಂದರಮ್ಮ. ಡ್ರೆಸ್ ನೋಡಿ ಗೌರವ ಹುಟ್ಟಬೇಕೆ ಹೊರತು ಆಸೆ ಅಲ್ಲಮ್ಮ. ಈ ಡ್ರೆಸ್ ನಿಂಗೆ ಇಷ್ಟ ಆಯ್ತಾ ಜನನಿ? ಹ್ಞೂ ಅಪ್ಪ, ಚೆನ್ನಾಗಿದೆ ಅಪ್ಪ. ನನಗೆ ಗೊತ್ತು, ನನ್ನ ಆಯ್ಕೆನೇ ನಿನ್ನ ಆಯ್ಕೆ. ನಾನು ಆಯ್ಕೆ ಮಾಡ್ಕೊಂಡಿದ್ದು ನಿಂಗೆ ಇಷ್ಟವಾಗಿತ್ತು, ನಂಗೆ ಚೆನ್ನಾಗಿ ಗೊತ್ತಿತ್ತು. ಜನನಿ, ಅಮ್ಮ ಇದು ತಗೋತಾ ಇದೆಯಾ? ಅಲ್ಲಮ್ಮ, ಹೀಲ್ ನೋಡಮ್ಮ ಎಷ್ಟು ಉದ್ದ ಇದೆ. ಅಮ್ಮ ಇದನ್ನ ಹಾಕೊಂಡು ನಡೆದ್ರೆ ಈ ಸ್ಪೈನ್ ಇರುತ್ತಲ್ಲಮ್ಮ, ಸ್ಲಿಪ್ ಡಿಸ್ಕ್ ಆಗ್ಬಿಡುತ್ತಮ್ಮ. ಕಾಲು ಮೂಳೆ ಇದೆಲ್ಲ ಮಿಸ್ಪ್ಲೇಸ್ ಆಗ್ಬಿಡುತ್ತಮ್ಮ. ಇದು ಬೇಡಮ್ಮ. ನೋಡಿ ಎಷ್ಟು ಉದ್ದ ಇದೆ. ಬೇಡಮ್ಮ, ಇದು ಬೇಡ. ಮಾವ ಡೈಲಿ ಏನ್ ಯೂಸ್ ಮಾಡಲ್ವಲ್ಲ ಮಾವ, ತುಂಬಾ ಆಸೆ ಪಟ್ಟಿದ್ದಾಳೆ, ತಕೊಳ್ಳಿ ಬಿಡಿ ಮಾವ. ಅಮ್ಮ ಆಸೆ ಮುಖ್ಯನೋ ಕಂಫರ್ಟ್ ಮುಖ್ಯನೋ? ಇದು ಬೇಡಮ್ಮ, ಇದು ಇಟ್ಬಿಡು, ಮತ್ತೆ ಕೊಡ್ತೀನಿ. ಗೋ ಫಾರ್ ದ ಫ್ಲಾಟ್ ಒನ್ಸ್. ನೋಡು, ಇದನ್ನು ಹಾಕೊಂಡು ನೋಡು. ಇದು ಹಾಕೊಂಡು ನಡೆದ್ರೆ ನಿನಗೆ ತುಂಬ ಆರಾಮಾಗಿ ನಡೆಯಬಹುದು, ಯಾವ ಸಮಸ್ಯೆನೂ ಇರೋದಿಲ್ಲ. ಇದಿಲ್ಲಮ್ಮ. ಸರಿಯಪ್ಪ. ನನ್ನ ಮಗಳು ಜನನಿ, ನನಗೆ ಗೊತ್ತು, ನನ್ನ ಆಯ್ಕೆನೇ ನಿನ್ನ ಆಯ್ಕೆ. ಇದು ಕೊಡಿ. ಶಾಪಿಂಗ್ ಮಾಡಿ ಒಂದು ಲಾಂಗ್ ಡ್ರೈವ್ ಹೋಗಿ ಬೀಚ್ ಸೈಡ್ಸ್ ಹೌಸಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಹ್ಯಾಪಿ ಬರ್ತ್ಡೇ ಜನನಿ ಅಂತ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ದೆ. ಈಗ ಅದೇ ಅನ್ನ, ಅದೇ ಸಾಂಬಾರ್. ಕೇಕ್ ಕಟ್ ಮಾಡಿ ಕಿರಿಚಾಡಿ ಮೈಗೂ ಮನಸ್ಸಿಗೂ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು ಅದು ಯಾವ ಕಲ್ಚರು ಗೊತ್ತಿಲ್ಲ. ಹೋಗ್ಲಿ ಬಿಡಿ ಭಾವ, ಚಿಕ್ಕ ಚಿಕ್ಕ ಆಸೆ ಈ ವಯಸ್ಸಲ್ಲಿ ಸಹಜ ಅಲ್ವಾ? ಇಂಥ ಚಿಕ್ಕ ಚಿಕ್ಕ ಆಸೆಯಿಂದ ಹೋಗೇನೆ ಮುಂದೆ ಭವಿಷ್ಯ ಹಾಳು ಮಾಡ್ಕೊಳ್ಳೋದು. ನಮ್ಮ ಬರ್ಡೇ ಅಂತ ನಾವೇ ಕುಣಿದಾಡಿ ಬೆನ್ ತಟ್ಕೊಳ್ಳೋದಲ್ಲ. ನಮ್ಮ ಬರ್ಡೇನ ಬೇರೆಯವ್ರು ಸೆಲೆಬ್ರೇಟ್ ಮಾಡಬೇಕು, ಹಾಗೆ ಸಾಧನೆ ಮಾಡಬೇಕು. ಅದು ಬಿಟ್ಟು ಪಾರ್ಟಿ, ಕೇಕು, ಟೈಮು ವೇಸ್ಟು, ದುಡ್ಡು ವೇಸ್ಟು. ಮಕ್ಕಳು ಎಂಜಾಯ್ ಮಾಡಬೇಕು. ಅದಕ್ಕೆ ನಮ್ಮ ಜನನಿ ಬರ್ತಡೆ ಅವ್ರಿಗೊಂದು ನೆಪ ಅಷ್ಟೇ. ಎಂಜಾಯ್ ಮಾಡಲಿ ಬಿಡಿ ಬಾವ. ಇಲ್ಲ ಬಾವ, ಜನನಿ ಬರ್ಡೇ ಒಂದು ಡೇಟ್ ಆಗಷ್ಟೇ ಉಳಿಬಾರ್ದು, ಅದೊಂದು ಮೆಮೊರಬಲ್ ಡೇ ಆಗಬೇಕು. ಆಗುತ್ತೆ ಕೂಡ. ಅದಕ್ಕೆ ಜನನಿ ಬರ್ಡೇ ಯಾವತ್ತೂ ಅಂತ ಹೊರಗಡೆ ಎಲ್ಲೂ ಯಾರಿಗೂ ಯಾವಾಗಲೂ ಹೇಳಿಲ್ಲ. ಅಷ್ಟೇ ಯಾಕೆ ಅವಳು ಫ್ರೆಂಡ್ ಸರ್ಕಲ್ಗೆ ಗೊತ್ತಿಲ್ಲ,
ಏನ್ ಮಾಮ್ಸ್, ಅದರಿಂದ ಏನ್ ಯೂಸು? ಜನನಿ ಬರ್ಡೇ ಅಂತ ಗೊತ್ತಾದ ದಿವಸ ಇಡೀ ಪ್ರಪಂಚನೇ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಹಾಗೆ ಬೆಳಿಬೇಕು ನನ್ನ ಮಗಳು. ಇವನು ಇಷ್ಟೊಂದು ಮಾತಾಡ್ತಿದ್ದಾನಲ್ಲ, ಇವನೇ ಸಾಧನೆ ಮಾಡಿದ್ದೇನೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಸಾಧನೆ ಮಾಡೋದಕ್ಕೆ ಸಪೋರ್ಟ್ ಮಾಡೋದು ಒಂದು ಸಾಧನೆನೇ. ಬರೀ ಬಿಲ್ಲಿದ್ರೆ ಬಾಣ ಗುರಿ ಸೇರೋದಿಲ್ಲ. ಆ ಬಿಲ್ಲಿನ ದಾರನ ಸರಿಯಾಗಿ ಎಳೆದು ಬಿಲ್ಲು ಸರಿಯಾದ ಗುರಿ ಸೇರೋಗುತ್ತಾ ಗುರಿಕಾರನೂ ಬೇಕು. ನಮ್ಮ ಜನನಿ ಬಾಣ ಆದರೆ ಬಿಲ್ಲು ಅವಳ ಶಿಕ್ಷಣ. ಮತ್ತು ಗುರಿಕಾರ ಯಾರನ್ನು ಕೊಟ್ರಿ? ನನ್ನ ಮಗಳು ಗುರಿ ಮುಟ್ಟೋದಷ್ಟೇ ಅಲ್ಲ, ನನ್ನನ್ನು ಸಕ್ಸಸ್ ಮಾಡ್ತಾಳೆ. ಅಮ್ಮ, ಆಯ್ತಮ್ಮ ಊಟ ನಿಂದು? ಹಾ ಆಯ್ತಪ್ಪ. ಯಾಕ್ರಿ ಇಷ್ಟು ಅರ್ಜೆಂಟು? ಇರಮ್ಮ, ನಾನು ಅನ್ನ ಬಡಿಸ್ತೀನಿ. ಅಲ್ಲ, ಈಗ ಬಟ್ಟೆ ಚಪ್ಪಲಿ ಅಂತ ತೊಗೊಳೋದು 3 ಗಂಟೆ ಟೈಮ್ ವೇಸ್ಟ್ ಆಗೋಗ್ಬಿಟ್ಟಿದೆ. ಅದೆಲ್ಲ ಕವರ್ ಮಾಡಬೇಕಲ್ಲ, ಟೈಮ್ ವೇಸ್ಟ್ ಮಾಡ್ಬಿಡ್ದಮ್ಮ. ನೀನು ಹೋಗಮ್ಮ, ಓದ್ಕೋಕಮ್ಮ, ಹೋಗು. ಅಪ್ಪ, ರೇಷಮ್ಮ, 100 ಕಾಲ ಚೆನ್ನಾಗಿರಮ್ಮ. ನೋಡೆ ಪಾರು, ನನ್ನ ಮಗಳು ವಿಶೇಷತೆನೇ ಅದು. ಈ ಬಟ್ಟೆಯಿಂದಾಗಿ ನನ್ನ ಮಗಳ ಕಳೆ ಅಲ್ಲ, ನನ್ನ ಮಗಳಿಂದಾಗಿ ಈ ಬಟ್ಟೆಗೆ ಕಳೆ. ನನ್ನಿಂದಾಗಿ ನನ್ನ ಮಗಳು ಸಾಧನೆ ಮಾಡಿದ್ಲು ಅನ್ನೋದಕ್ಕಿಂತಲೂ ನನ್ನ ಮಗಳ ಸಾಧನೆಯಿಂದಾಗಿ ನನ್ನ ಬದುಕು ಸಾರ್ಥಕ ಆಗಬೇಕು. ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯ ಮಗಳೇ. ಥ್ಯಾಂಕ್ ಯು ಅಪ್ಪ. ಫಾತಿಮಾ, ಫಾತಿಮಾ, ಯಾಕೆ ಹೀಗೆ ಕೂತಿದ್ಯಾ? ಫಾತಿಮಾ ಮಾತಾಡು, ಏನಾಯ್ತು? ಎಲ್ರು ಎಲ್ಲಿ? ಅದು ಜನನಿ ಇವತ್ತು ಬಿಡ್ತಿದ್ದೀನಿ, ಒಂದಲ್ಲ ಒಂದಿನ ನೋಡ್ಕೊಂತೀನಿ. ಆ ಸೀನಿಯರ್ ಮಾದೇಶ ಏನಾದ್ರು ರಿವೆಂಜ್ ಅಂತ? Happy birthday to you. Happy birthday to you. Happy birthday dear Janani. Happy birthday to you. ಫಾತಿಮಾ, ನೀನ್ ಕೂಡ? ಅಯ್ಯೋ, ನನ್ಗೇನು ಗೊತ್ತಿಲ್ಲಪ್ಪ, ಎಲ್ಲ ಗೌತಮ್ದೇ ಪ್ಲಾನ್. ಹ್ಯಾಪಿ ಬರ್ತ್ಡೇ ಟು ಯು. ಇಷ್ಟು ವರ್ಷ ನಾನು ನಿನ್ ಜೊತೆಲೇ ಇದ್ರು ನನ್ಗೆ ನಿನ್ ಬರ್ಡೇ ಗೊತ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಗೌತಮ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಪೂಜನನಿ, ಈ ಗೌತಮ್ ನಿನ್ ಬರ್ಡೇಟ್ನ ಅದ್ ಎಲ್ಲಿಂದ ಹುಡುಕುದ್ನೋ ಗೊತ್ತಿಲ್ಲ, ಒಟ್ನಲ್ಲಿ ನಿನ್ ಬರ್ಡೇ ನೆಪದಲ್ಲಿ ನಮಗ್ ಕೇಕ್ ಸಿಕ್ತು. ಥ್ಯಾಂಕ್ ಯು. ಕೇಕ್ ಕಟ್ ಮಾಡಿ. Happy birthday to you. Happy birthday to you. Happy birthday to you, Janani. Happy birthday to you. ಹೇ ಜನನಿ, ತಿನ್ಸು ಇರ್ಲಿ. ಜನನಿ ಜನನಿ, ಜನನಿ ತಿನ್ಸು ಜನನಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ.
ಬಿ ಯೋರ್ ಸೆಲ್ಫ್ ಅಂತ ಬುಕ್ಕು ತುಂಬ ಚೆನ್ನಾಗಿದೆ, ಓದು. ನನ್ನ ಬರ್ಡೇ ದಿನ ಬಾಯ್ ಬಡ್ಕೊಂಡ್ರು ಒಂದು ಚಾಕ್ಲೇಟ್ ಕೊಡ್ಸಿಲ್ಲ ಇವನು. ಈಗ ನೋಡು, ಸರ್ಪ್ರೈಸ್ ಕೊಡೋದೇನು, ಕೇಕ್ ಕಟ್ ಮಾಡ್ಸೋದೇನು, ಗಿಫ್ಟ್ ಕೊಡೋದೇನು. ತಗೋ ಜನನಿ, ಜನ ಕೊಡೋದೇ ಹೆಚ್ಚು, ಕೊಟ್ಟಾಗಿ ಇಸ್ಕೊಬಿಡ್ಬೇಕು. ಈಸ್ಕೋ ಜನನಿ. ಪ್ಲೀಸ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಜನನಿ. ನಿನ್ನ ಕನ್ಸೆಲ್ಲ ನಿಜ ಆಗಲಿ ಓಕೆನಾ? ನಿನ್ನ ಎಲ್ಲ ಕನ್ಸುಗಳು ನಿಜ ಆಗಲಿ. ಓನ್ಲಿ ಯೋರ್ ಡ್ರೀಮ್ಸ್. ಹಲೋ. ಹೌದಾ? ಓಕೆ 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 ಓಕೆ. ಏನಾಯ್ತು ಮಗ? ಒಂದು ಖುಷಿ ಸುದ್ದಿ. ಏನು? ನಮ್ಮ ಪ್ರಿನ್ಸಿ ರಿಲೇಟಿವ್ ಹೋಗ್ಬಿಟ್ರಂತೆ. ಛೀ, ಯಾರಾದ್ರೂ ಸತ್ತೋದ್ರೆ ಹೀಗೆ ಸೆಲೆಬ್ರೇಟ್ ಮಾಡ್ತಾರಾ? ಪಾಪ ಅವರು. ನೀವೆಲ್ಲ ಫೀಲ್ ಮಾಡ್ಕೊಂಡು ಇಲ್ಲೇ ಇರ್ರಿ, ನಾನಂತೂ ಹೊರಟೆ. ನಾನು ಬರ್ತೀನಿ ಕಣ. ಅಂದ್ರೆ ಇವತ್ತು ಕಾಲೇಜ್ ಇಲ್ವಾ? ಅಯ್ಯೋ, ಇವಾಗ ಏನ್ ಮಾಡೋದು? ಅಯ್ಯೋ, ಇದ್ರಲ್ಲಿ ಯೋಚನೆ ಮಾಡಕ್ ಇಷ್ಟೆಲ್ಲ ಏನಿದೆ? ಕಾಲೇಜ್ ರಜಾ, ನಮಿಗ್ ಮಜಾ. ಏನೇ ಇರ್ಲಿ ರಿಸ್ಕು. ನಾವೆಲ್ಲ ಇವತ್ತು ಮೂವಿಗೆ ಹೋಗೋದು ಫಿಕ್ಸು. ಜನನಿ, ನೀನು ಬರ್ತೀಯಾ? ಗೌತಮ್, ನೀ ಏನ್ ಹೇಳ್ದೆ ಇನ್ನೊಂದ್ಸಲಿ ಹೇಳು. ಅಲ್ಲ, ಮೂವಿಗೆ ಹೋಗೋಣ ಅಂತ ಜನನಿ ಕೇಳಿದೆ. ಈ ವಿಷಯ ಏನಾದ್ರು ನಮ್ ಜನನಿ ಅಪ್ಪ ಶಾಮು ಅಂಕಲಿಗೆ ಗೊತ್ತಾಗ್ಬಿಟ್ರೆ 3ನೇ ಮಹಾಯುದ್ಧನೇ ಆಗೋಗ್ಬಿಡತ್ತೆ. ಜನನಿ ಬಂದು ನಮ್ ಜೊತೆ ಸಿನಿಮಾ ನೋಡೋದು ಇಂಪಾಸಿಬಲ್. ಈ ಜನ್ಮದಲ್ಲಿ ಜನನಿಗೆ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡೋ ಭಾಗ್ಯನೂ ಇಲ್ಲ, ಧೈರ್ಯವಂತೂ ಮೊದಲೇ ಇಲ್ಲ. ಅಂದ್ರೆ ನೀನ್ ಬರಲ್ವಾ? ಜನನಿ ನಮ್ ಜೊತೆ ಮೂವಿಗೆ ಬರ್ತಾಳೆ ಅಂತ ಅದೇಗೋ ಅನ್ಕೊಂಡೆ ನೀನು. ಆಗೋದ್ ನಮ್ಮ ಮಾತಾಡಲಿ. ನಾನು ಬರ್ತೀನಿ. ಜನನಿ ಮನಸ್ಸು ಚೇಂಜ್ ಮಾಡೋದಕ್ಕೂ ಮುಂಚೆ ಎಲ್ರೂ ಹೋಗೋಣ. ಲೈಫ್ ಟೈಮ್ ವಾರಂಟಿ ನಿಮ್ಗೆಲ್ಲ, ಲವ್ ಅಂತೂ ಕಮ್ಮಿನೇ ಆಗೋದಿಲ್ಲ. 7 ವಂಡರ್ಸು ಸಾಲಲ್ಲ, ಈಗಂತೂ 8 ವಂಡರ್ಸ್ ನಂದೇ ಎಲ್ಲ. ನಾನು ಹಾರ್ಟನ್ನ ಕಳೆದುಕೊಂಡ ಇದನ್ನ, ನೀವೇ ಇದಕ್ಕೆ ಕಾರಣ. ಹಾಗೆ ಹೋಯ್ತು ಕಲ್ಯಾಣ. ಮಾಡರ್ನ್ ಮ್ಯಾರೇಜಸ್, ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್. ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್. ನಮಸ್ತೆ ಬೆಂಗಳೂರು. ಫಸ್ಟ್ ಹಾಫ್ ನ ನೋಡ್ಕೊಂಡು ಎಲ್ಲರೂ ಆಚೆ ಬರ್ತಾ ಇದ್ದಾರೆ. ಬನ್ನಿ ಅಭಿಮಾನಿಗಳನ್ನ ಕೇಳೋಣ ಸಿನಿಮಾ ಹೇಗಿದೆ ಅಂತ. ಫಾಲೋ ಮೀ. ಸರ್, ಸಿನಿಮಾ ಹೇಗಿದೆ? ಇವತ್ತು ಎಲ್ರಿಗೂ ಪಾರ್ಟಿ ನಾನ್ ಕೊಡಿಸ್ತೀನಿ, ಬಿಲ್ ಮಾತ್ರ ಗೌತಮ್ ಕೊಡ್ತೀನಿ. ಸಿನಿಮಾ ಮಾತ್ರ ಸಖತ್ತಾಗಿದೆ. ಮೇಡಮ್, ಸಿನಿಮಾ ಹೇಗಿದೆ? ಪ್ಲೀಸ್ ಹೇಳಿ ಪರವಾಗಿಲ್ಲ, ಹೇಳಿ ಮೇಡಮ್. ಬಿಡಿ ಸರ್, ನೀವಾದ್ರೂ ಹೇಳಿ ಸರ್, ಸಿನಿಮಾ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಇನ್ನು ಬೇರೆಯವ್ರದ್ದು ಬರ್ತಿದ್ದಾರೆ. ಓಕೆ ಸರ್, ಸಿನಿಮಾ ಹೇಗಿದೆ? ಜನನಿ, ಏನಾಯ್ತು? ಏನಿಲ್ಲ. ಮೂವಿ ಚೆನ್ನಾಗಿ ಅನ್ಸ್ತಾ ಇದೆಯಾ? ಯು ಆರ್ ಎಂಜಾಯಿಂಗ್ ರೈಟ್? ಆಮೇಲೆ ಈ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡೋದಕ್ಕೂ ಫ್ಯಾಮಿಲಿ ಜೊತೆ ಸಿನಿಮಾ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಿದ್ದೆ ತಾನೇ ನಾನು. ಈಗ ಅರ್ಥ ಆಯ್ತಾ ಏನಂತ? ನೀನು ಇದೇ ಸಿನಿಮಾಗೆ ನಿಮ್ಮ ಅಪ್ಪ ಅಮ್ಮ ಜೊತೆ ಬಂದಿದ್ದಿದ್ರೆ ಯಾವ್ದಾದ್ರು ಒಂದು ಸೀನ್ಗೋ ಸಾಂಗ್ಗೋ ನಗಬೇಕು, ವಿಸಿಲ್ ಹೊಡಿಬೇಕು, ಕೂಗ್ಬೇಕು ಅಂದ್ರೆ ಅವ್ರೇನ್ ಅನ್ಕೋತಾರೆ, ಇವ್ರೇನ್ ಅನ್ಕೋತಾರೆ ಅಂತ ಒಂಥರ ಒಂದು ಅಳಿಕೆ ಇರುತ್ತೆ. ಬಟ್ ಅದೇ ಫ್ರೆಂಡ್ಸ್ ಜೊತೆ ಬಂದ್ರೆ ನಿಂಗೆ ಹೆಂಗ್ ಬೇಕು ಹಂಗೆ ಬಿಂದಾಸಾಗಿ ಮಜಾ ಮಾಡ್ಬೋದು. ಇವಾಗ ಹೇಗೆ ಮಾಡಿದೆಲ್ಲ ಹಾಗೆ. ಸೊ ತಗೋ. ಲೈಫಲ್ಲಿ ಗುರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಯ್ತಾ? ಬಟ್ ಆ ಗುರಿ ಸಾಧಿಸೋ ಬರದಲ್ಲಿ ಈ ತರ ಚಿಕ್ಕ ಚಿಕ್ಕ ಖುಷಿಗಳನ್ನ ಕಳ್ಕೊಬೇಡ. ಇದು ಯಾವುದು ನಿನ್ನ ಗುರಿ ಸಾಧಿಸೋ ಆ ಜರ್ನಿಯಲ್ಲಿ ಅಡ್ಡ ಬರಲ್ಲ. ಸೊ ಇನ್ಮೇಲೆ ಅವಾಗ ಈ ತರ ಒಂದು ಸಿನಿಮಾ, ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ಪು,
ಆಮೇಲೆ ಯಾವಾಗ ಊಟಕ್ಕೆ ಹೋಗೋದು ಇದೆಲ್ಲ ಮಾಡ್ತಿರೋ. ಇದರಿಂದ ನಿನ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹೊತ್ತು ಮಾರ್ಕ್ಸ್ ಕಡಿಮೆ ಆಗಲ್ಲ. ಅರ್ಥ ಆಯ್ತಾ? ಸರಿ ಆಯ್ತು. ಓಕೆ. ಅಪ್ಪ ಏನಾಯ್ತಪ್ಪ? ಎಲ್ಲಿಂದ ಬರ್ತಾ ಇದೆಯಾ? ಕಾಲೇಜಿಂದ. ಕಾಲೇಜಿಂದ ಡೈರೆಕ್ಟ್ ಆಗಿ ಮನೆಗೆ ಬರ್ತಾ ಇದೆಯಾ? ಅದು ಅಪ್ಪ, ನನಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರೋದಿಲ್ಲ. ನಿನ್ನ ಧ್ವನಿನೇ ಹೇಳ್ತಾ ಇದೆ ನೀನು ಸತ್ಯ ಹೇಳ್ತಿಲ್ಲ ಅಂತ. ಹೇಳು. ಮೂವಿ ನೋಡ್ಕೊಂಡು ಬರ್ತಾ ಇದೆಯಾ? ನೀನು ಕಾಲೇಜಿಂದ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನಗೆ ಏನು ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ. ಸಾಕ್ಷ್ಯ ಬೇಕಾ? ತೋರ್ಸಮ್ಮ. ಮೇಡಮ್ ಸಿನಿಮಾ ಹೇಗಿದೆ? ಹೇಳಿ ಹೇಳಿ, ಪರವಾಗಿಲ್ಲ ಹೇಳಿ ಮೇಡಮ್. ಬಿಡಿ ಬಿಡಿ ಸರ್, ನೀವಾದ್ರೂ ಹೇಳಿ ಸರ್ ಸಿನಿಮಾ ಹೇಗಿದೆ. ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಮೂವಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ಯಾ? ಹೋಗ್ಲಿ ಬಿಡಿ ಬಾವ, ಅವಳೇನು ದಿನ ಹೋಗ್ತಾಳ? ಫಸ್ಟ್ ಟೈಮ್ ತಾನೇ, ಫ್ರೆಂಡ್ಸ್ ಎಲ್ಲ ಒತ್ತಾಯ ಮಾಡಿದ್ರು ಅಂತ ಹೋಗಿರ್ತಾಳೆ. ಬಿಟ್ಬಿಡಿ, ಎಲ್ಲ ಫಸ್ಟ್ ಟೈಮ್ ಹತ್ರನೇ ಶುರುವಾಗೋದು ಬಾವ. ಇವತ್ತು ಸಿನಿಮಾ, ನಾಳೆ ಹೋಟ್ಲು, ನಾಳೆ ಕ್ಲಬ್ಬು ಎಲ್ಲ ಹೀಗೆ ಫಸ್ಟ್ ಟೈಮ್ ಶುರುವಾಗಿ ನಾಳೆ ಮಗಳು ಭವಿಷ್ಯ ಆಗುತ್ತೆ. ಹೊರಗಡೆ ಹೋಗಿ ನೋಡಿ ಬಾವ, ಈಗಿನ ಹೆಣ್ಮಕ್ಳು ಹೇಗಿದ್ದಾರೆ ಅಂತ. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಜನನಿ ಎಷ್ಟೋ ಬೆಟರು. ಅವಳು ಬೇರೆ ಹುಡುಗಿರು ಹಾಗಲ್ಲ. ಬೇರೆಯವ್ರು ಹೇಗಾದರೂ ಇರಲಿ, ನಾನು ಮಾತಾಡ್ತಿರೋದು ನನ್ನ ಮಗಳ ಬಗ್ಗೆ ಮಾತ್ರ. ಆಯ್ತು, ಹೋಗೋದು ಹೋದೆ, ಮನೇಲಿ ಹೇಳೋದ್ಯಾ? ಹೋಗ್ಲಿ, ನನಗೊಂದು ಮಾತು ಹೇಳ್ಬೋದಾಗಿತ್ತಾ? ಇಲ್ಲ ಅಪ್ಪ, ಅದು ಹೇಳಬಾರ್ದು. ಮನೆಯಲ್ಲಿ ಯಾರಿಗೂ ಹೇಳಿದೆ ಫ್ರೆಂಡ್ಸ್ ಜೊತೆಗೆ ಜಾಲಿಯಾಗಿ ಹೋಗ್ಬೇಕು. ಹೇಳಿದ್ರೆ ಅಪ್ಪ ಕೊಯ್ತಾನೆ, ಅಮ್ಮ ಕೊರಗ್ತಾಳೆ. ಸುಮ್ಮನೆ ಯಾಕೆ ಹೇಳಬೇಕು? ಒಟ್ನಲ್ಲಿ ಮಜಾ ಮಾಡ್ಕೊಂಡು ಬರಬೇಕು ಅಷ್ಟೇ. ಹೀಗೆ ಯೋಚನೆ ಬರುತ್ತೆ ಅಲ್ವಾ? ನನ್ನ ಮಗಳು ಬೇರೆಯವ್ರು ಹಾಗಲ್ಲ. ತಾನಾಯ್ತು ತನ್ನ ಓದಾಯ್ತು ಅಂತಿರ್ತಾಳೆ. ತುಂಬ ಬುದ್ಧಿವಂತೆ. ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದ್ರೆ ಏನೋ ಗೊತ್ತು. ತುಂಬ ಮುಗ್ಧೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಏನಿವೆಲ್ಲ ಹೊಸದಾಗಿ ಜನನಿ? ಏನಿದು? ನಿನ್ನ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಗ್ತಾ ಇದೆ. ಹೋಗ್ಲಿ, ನೀನು ಮಾಡಿದ್ದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಅನಿಸಿದ್ರೆ ನಿನ್ನ ಮನೆಯಲ್ಲಿ ಹೇಳಿ ಹೋಗ್ತಿದ್ದೆ. ಹೀಗೆಲ್ಲ ಕದ್ದು ಮುಚ್ಚಿ ಹೋಗ್ತಿರ್ಲಿಲ್ಲ. ಹೋಗ್ಲಿ ಬಿಡ್ರಿ. ಈ ವಿಷಯದಲ್ಲಿ ಯಾರು ತಲೆ ಹಾಕ್ಬೇಡಿ, ಯಾರು ತಲೆ ಹಾಕ್ಬೇಡಿ. ಹೇಳು ಜನನಿ, ಕಷ್ಟ ಆಗ್ತಿದ್ಯಾ? ಅಥವಾ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೇನೆ ಅಂತ ಇರಿಟೇಟ್ ಆಗ್ತಿದ್ಯಾ? ಇಲ್ಲ ಅಪ್ಪ, ಅಪ್ಪ ನಾನು ಬೇಕು ಅಂತ ಹೋಗಿದ್ದಲ್ಲ ಅಪ್ಪ. ನೀನಾಗಿ ಹೋಗ್ಲಿಲ್ಲ, ಆದರೆ ಅವರು ನೀನು ಬೇರೆ ಹುಡುಗಿರ್ತಾರ ಅಂತ ಅನ್ಕೊಂಡು ಒತ್ತಾಯ ಮಾಡಿದ್ರು. ಅದಕ್ಕಾಗಿ ನೀನು ಹೋದೆ ಅಲ್ವಾ? ಇಷ್ಟಕ್ಕೂ ಅವರು ನಿನ್ನ ಒತ್ತಾಯ ಮಾಡೋದಕ್ಕೆ ಸಲುಗೆ ಕೊಟ್ಟರು ಯಾರು? ನೀನು ಆ ಸಲಹೆ ಕೊಟ್ಟಿದ್ಯಾ? ಅದಕ್ಕೆ ನಿನ್ನನ್ನು ಅವರು ಒತ್ತಾಯ ಮಾಡಿದ್ದು. ನೋಡು ಜನನಿ, 10ರಲ್ಲಿ 11ನವರಾಗೋದು ತುಂಬ ಈಸಿ, ಆದರೆ 100 ಜನರಲ್ಲಿ ಒಬ್ಬಳಾಗೋದು ತುಂಬ ಕಷ್ಟಮ್ಮ. ಅದಕ್ಕೆ ತುಂಬ ತುಂಬ ಕಷ್ಟಪಡ್ಬೇಕಮ್ಮ. ನಿನ್ನ ವಯಸ್ಸಿಗೆ ನಾನು ಹೇಳ್ತಿರೋದನ್ನ ಅರ್ಥ ಮಾಡ್ಕೊಳ್ಳೋದು, ಅನುಸರಿಸೋದು ತುಂಬ ಕಷ್ಟ ಅನ್ಸುತ್ತೆ. ಆದರೆ ಗೆಲುವು, ಅದರ ಮೌಲ್ಯನೇ ಬೇರೆ. ತಪ್ಪಾಯ್ತಪ್ಪ, ಇನ್ ಮುಂದೆ ಹೀಗೆ ಮಾಡಲ್ಲ ಅಪ್ಪ.
ಇಷ್ಟು ದಿನ ನನ್ನ ಮಗಳು ಓದಬೇಕು, ಓದಿ ಸಾಧಿಸಬೇಕು, ಅವಳು ಯಾವುದೇ ಥರ ಕಷ್ಟ ಬರಬಾರ್ದು ಅಂತ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೆ. ಯಾವಾಗ ನನ್ನಿಂದ ನೀನು ವಿಷಯ ಮುಚ್ಚೋಳಕ್ಕೆ ಶುರು ಮಾಡಿದ್ಯೋ, ನಾನು ಹೇಳಿದ್ದನ್ನೆಲ್ಲ ಗಾಳಿಗೆ ತೂರಿ ನೀನು ಇಷ್ಟ ಬಂದಾಗ ನಡ್ಕೊಳ್ಳೋಕೆ ಶುರು ಮಾಡಿದ್ಯೋ, ಅದೇ ಕೊನೆ. ಇನ್ಮೇಲೆ ನಾನು ನನ್ನ ಪಣ್ಣಾಗಿದ್ದು ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡಿ ಅಪ್ಪ. ಇಲ್ಲಮ್ಮ, ಇಲ್ಲ, ನೀನು ತುಂಬ ಸಾಧಿಸಬೇಕು ಅಂತ ದೊಡ್ಡ ಕನಸು ಕಂಡುಬಿಟ್ಟಿದ್ದೀನಿ. ಎಲ್ಲಿ ಆ ಕನಸೆಲ್ಲ ಕನಸಾಗೆ ಉಳಿದುಬಿಡ್ತು ಅಂತ ನನಗೆ ಭಯ ಆಗ್ತಿದ್ಯಮ್ಮ. ಇಲ್ಲಪ್ಪ, ಇದೇ ಕೊನೆ ಅಪ್ಪ. ಇನ್ನು ಮುಂದೆ ನಾನು ಹಿಂಗೆ ಮಾಡಲ್ಲ. ಇನ್ನು ಸ್ಟಡೀಸ್ ಬಿಟ್ಟು ನನ್ನ ಗಮನ ಬೇರೆ ಯಾವ ಕಡೆನೂ ಹೋಗಲ್ಲ. ಪ್ಲೀಸ್ ಅಪ್ಪ.